ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ಡಾಗ್ ಪ್ರೆಗ್ನೆಂಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಹೇಗೆ ತಿಳ್ಕೊಬೋದು ಅಂಥೇಳಿ ತುಂಬ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ಮನೆಯಲ್ಲಿ ಸುಲಭವಾಗಿ ನಿಮ್ಮ ಡಾಗ್ ಪ್ರೆಗ್ನೆಂಟ್ ಆಗಿದೆ ಇಲ್ವಾ ಅಂಥೇಳಿ ಹೇಗೆ ತಿಳ್ಕೊಬೋದು ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರೋಂಥದ್ದು ನಮ್ಮ ಡಾಗ್. ಇದು ಝೆನ್ ಅಂತ ಹೇಳಿ ಹೆಸರು, ಫೀಮೇಲ್ ಡಾಗ್ ಇವಳು. ಸೊ ಇವಳು ಬಂದೀಗ ಪ್ರೆಗ್ನೆಂಟ್ ಆಗಿದ್ದಾಳೆ, ನೋಡ್ಬೋದು ನೀವು. ಇವಳಿಗೀಗ 61 ಡೇಸ್ ಆಗಿದೆ ಪ್ರೆಗ್ನೆಂಟ್ ಆಗಿ. ಅಂದರೆ ಇವಳಿಗೆ 3 ಮೇಟಿಂಗ್ನ ನಾವು ಮಾಡಿಸಿರೋದು. ಓಕೆನಾ, ಕೆಲವೊಬ್ಬರು ಒಂದೇ ಮೇಟಿಂಗ್ ಮಾಡಿಸ್ತಾರೆ, ಕೆಲವೊಬ್ಬರು 2 ಮಾಡಿಸ್ತಾರೆ. ನಾವು 3 ಮೇಟಿಂಗ್ನ ಮಾಡಿಸಿದ್ದೀವಿ. ನನ್ನ ಫ್ರೆಂಡ್ ಹತ್ರ ಇಂಪೋರ್ಟಿನ ಮಗ ಇದೆ, ಅದರ ಜೊತೆ ಮೇಟಿಂಗ್ನ ಮಾಡಿಸಿರೋದು. ಓಕೆನಾ, ಪ್ರೆಗ್ನೆಂಟ್ ಆಗಿದ್ದಾಳೆ. 3ನೇ ಮೇಟಿಂಗಿಂದ ಡೇಟ್ನ ಕೌಂಟ್ ಮಾಡಿಕೊಂಡ್ರೆ 61 ಡೇಸ್ ಆಗುತ್ತೆ ಇವತ್ತು. ಓಕೆ, ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಇವಳನ್ನ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಓಕೆನಾ, ಸ್ಟಮಕ್ ಈ ಭಾಗ ಏನಿದೆ ಇದು ಬಂದು ದಪ್ಪ ಇದೆ. ಸೊ ನಿಮಗೆ ವಿಡಿಯೋದಲ್ಲಿ ಅಷ್ಟೊಂದು ಕರೆಕ್ಟಾಗಿ ಕಾಣಲ್ಲ ಅನ್ಕೋತೀನಿ, ಆದರೂ ಕೂಡ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡ್ಬೋದು ಈ ಒಂದು ಭಾಗ ದಪ್ಪ ಇದೆ. ಸೊ ಇಲ್ಲಿ ಪಪ್ಪೀಸ್ಗಳು ಇರುತ್ತೆ. ಹಾಗೆ ನಿಪ್ಪಲ್ಸ್ಗಳನ್ನ ನೀವು ನೋಡಬೇಕಾಗುತ್ತೆ. ಸೊ ನೋಡ್ಬೋದು ನಿಪ್ಪಲ್ಗಳು. ಇದು ಬಂದು ನಾರ್ಮಲ್ ಡೇಸಲ್ಲಿ ಸಣ್ಣ ಇರುತ್ತೆ, ಚಿಕ್ಕದಾಗಿರುತ್ತೆ. ಸೊ ಯಾವಾಗ ಪ್ರೆಗ್ನೆಂಟ್ ಆಗುತ್ತೆ ಅದಾದಮೇಲೆ ಈ ರೀತಿ ಸೈಜ್ ಬಂದು ದಪ್ಪ ಆಗುತ್ತೆ. ಓಕೆನಾ, ನಿಮಗೆ ಬ್ರೌನ್ ಕಲರ್ ನಿಪ್ಪಲ್ಸ್ ಇತ್ತು ಅಂತ ಹೇಳಿದ್ರೆ ಅದು ಬಂದು ಪಿಂಕ್ ಕಲರ್ ಆಗುತ್ತೆ. ಇವಳಿಗೆ ಬ್ಲ್ಯಾಕ್ ಕಲರ್ ಇದರಿಂದ ಅದು ಬಂದು ಪಿಂಕ್ ಕಲರ್ ಆಗಲ್ಲ, ಬ್ರೌನ್ ಕಲರ್ ಇದ್ರೆ ಮಾತ್ರ ಪಿಂಕ್ ಕಲರ್ ಬರುತ್ತೆ. ಓಕೆನಾ, ನೋಡ್ಬೋದು ನಿಪ್ಪಲ್ಸ್ಗಳು ಸೈಜ್ ಬಂದು ದಪ್ಪ ಆಗುತ್ತೆ, ಪಿಂಕ್ ಕಲರ್ ಟರ್ನ್ ಆಗುತ್ತೆ ನಿಪ್ಪಲ್ಸ್ಗಳು. ಹಾಗೆ ಸ್ಟಮಕ್ ಬಂದು ದಪ್ಪ ಆಗುತ್ತೆ. ಇಷ್ಟೇ ನೀವು ಮನೇಲಿ ಪ್ರೆಗ್ನೆಂಟ್ ಆಗಿದೆಯಲ್ವ ಅಂತೇಳಿ ತಿಳ್ಕೊಳ್ಳೋಕ್ಕೆ ಇರುವಂಥ ಟೆಕ್ನಿಕ್ಗಳು. ಸೊ ಇದನ್ನು 3 ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಡಾಗು ಪ್ರೆಗ್ನೆಂಟ್ ಆಗಿದೆಯಾ ಇಲ್ವಾ ಅಂಥೇಳಿ. ಸೊ 7 ರೀತಿಯೆಲ್ಲ ಇತ್ತು ಅಂತ ಹೇಳಿದ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂಥೇಳಿ. ನೋಡ್ಬೋದು ನಿಪ್ಪಲ್ಸ್ ಎಲ್ಲ ಗ್ರೋತ್ ಬಂದಿದೆ. ಕೆಲವೊಂದು ಡಾಗ್ಸಲ್ಲಿ ನಿಪ್ಪಲ್ಗಳು ಇಷ್ಟೊಂದು ಗ್ರೋತ್ ಬರೋಲ್ಲ. ಕೆಲವೊಂದು ಡಾಗಲ್ಲಿ ಬ್ರೌನ್ ಕಲರ್ ನಿಪ್ಪಲ್ ಇರುತ್ತೆ, ಅದು ಬಂದು ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ. ಈ ರೀತಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಡಾಗು ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳಿ. ನಾರ್ಮಲ್ ಆಗಿ ನಾವು ನೋಡಿರೋ ಹಾಗೆ 60 ಡೇಸಿಂದ 65 ಡೇಸ್ ಒಳಗಾಗಿ ಮರಿ ಹಾಕುತ್ತೆ. ನಮ್ಮದು 65 ಡೇಸ್ ಅನ್ಕೊಂಡು ಯಾವುದೂ ಹೋಗಿಲ್ಲ. 61, 62, 63 ಈ ಒಂದು 3 ಡೇಸ್ ಒಳಗಾಗಿ ನಾರ್ಮಲ್ ಆಗಿ ನಮ್ಮ ಹತ್ರ ಹಾಕಿವೆ. ಕೆಲವೊಂದು ಡಾಗ್ಗಳಲ್ಲಿ ಲೋಡಿಂಗ್ ಕಡಿಮೆ ಇದ್ದರೆ ಗೊತ್ತಾಗಲ್ಲ. ಓಕೆ, ಅಂಥ ಡಾಗ್ಗಳಲ್ಲಿ ನಿಪ್ಪಲ್ನ ನೀವು ನೋಡಿ ತಿಳ್ಕೊಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಕ್ಯಾನಿಂಗ್ ಫೆಸಿಲಿಟಿ ಇದೆ, ನಿಮ್ಮ ನಿಯರ್ ಇರುವಂಥ ಹಾಸ್ಪಿಟಲ್ನಲ್ಲಿ ಸ್ಕ್ಯಾನಿಂಗ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ನೀವು ಸ್ಕ್ಯಾನಿಂಗ್ನ ಮಾಡಿಸಿ ಎಷ್ಟು ಮರಿಗಳಿದೆ, ಪ್ರೆಗ್ನೆಂಟ್ ಆಗಿದ್ದೇ ಇಲ್ವಾ ಇದನ್ನೆಲ್ಲ ಕೂಡ ನೀವು ತಿಳ್ಕೊಬಹುದು. ಎಲ್ಲ ರೀತಿ ಹಾಸ್ಪಿಟಲಲ್ಲಿ ಸಿಗಲ್ಲ, ಹಳ್ಳಿ ಕಡೆ ಇರುವಂಥ ಹಾಸ್ಪಿಟಲ್ಗಳಲ್ಲಿ ಇರೋದಿಲ್ಲ ಇದು ಫೆಸಿಲಿಟಿ. ಸಿಟಿಗಳಲ್ಲಿ ಇರುತ್ತೆ. ನೀವು ಸಿಟಿನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನೀವು ಸ್ಕ್ಯಾನಿಂಗ್ನ ಮಾಡಿಸಿ ತಿಳ್ಕೊಬೋದು ಇದ್ರ ಬಗ್ಗೆ ಮಾಹಿತಿನ. ಹಾಗೆ ಫ್ರೆಂಡ್ಸ್, ನಮ್ಮ ಮತ್ತೊಂದು ಡಾಗ್ ಕೂಡ ಪ್ರೆಗ್ನೆಂಟ್ ಆಗಿದೆ. ಇದು ಬಂದು ಶಿಡ್ಜು ಬ್ರೀಡ್. ಓಕೆನಾ, ಇದು ಕೂಡ ಪ್ರೆಗ್ನೆಂಟ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಸ್ಟಮಕ್ ಬಂದು ದಪ್ಪ ಆಗಿದೆ. ನಿಮಗೆ ವಿಡಿಯೋದಲ್ಲಿ ಅಷ್ಟು ಸರಿಯಾಗಿ ಕಾಣಲ್ಲ ಅನ್ಕೋತೀನಿ. ಹಾಗೆ ನಿಪ್ಪಲ್ಗಳು ಕೂಡ ಸೈಜ್ ಬಂದಿದೆ. ನಮ್ಮ ಬೀಗಲ್ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ದಪ್ಪ ಬಂದಿಲ್ಲ. ಓಕೆ, ಒಂದೊಂದು ಡಾಗಲ್ಲಿ ಒಂದೊಂದು ರೀತಿ ಇರುತ್ತೆ. ಓಕೆನಾ, ತುಂಬ ಚಿಕ್ಕದು ಇತ್ತು ಹಿಡಿದು ನಿಪ್ಪಲ್ಸ್ ಎಲ್ಲ. ಸೊ ಈಗ ಗ್ರೋತ್ ಬಂದಿದೆ. ಈ ರೀತಿ ನಿಮ್ಮ ಡಾಗ್ ಬಂದು ಪ್ರೆಗ್ನೆಂಟ್ ಆಗಿದೆಯಾ ಇಲ್ವಾ ಅಂಥೇಳಿ ನೀವು ಮನೆಯಲ್ಲೇ ಆರಾಮಾಗಿ ನೋಡಿ ತಿಳ್ಕೊಬೋದು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀವಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.